ನೋಡಿ, ನಾವು ಹಳೆಯದು ಒತ್ತುವರಿ ಜೊತೆಗೆ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಅಫಿಡೇವಿಟ್ ಸಲ್ಲಿಸಿ ಅವ್ರ ಕಡೆಯಿಂದ ಟೈಮ್ ತಗೊಂಡು ಒಂದು 16 ವಾರೊಳಗಾಗಿ ಹೊಸ ಸರ್ವೆ ಮಾಡಿ ಕೊನೆ ಒಂದು ಇದನ್ನು ನಂಬರ್ ಕೊಡ್ತೀವಿ. ಅಂದರೆ ಹಿಂದೆ ಆಗಿರ್ಬೋದು, ಯಾವಾಗ ಆಗಿರ್ಬೋದು. ಈ ನಂಬರ್ಗಿಂತ ಹೆಚ್ಚಾದರೆ ನಮ್ಮ ಕನ್ಸರ್ನ್ಡ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ SWD ಮತ್ತು ಲೇಕ್ ಮೇಲೆ ಆ್ಯಕ್ಷನ್ ಆಗುತ್ತದೆ ಅಂತ ಹೇಳಿ ಆ ಪ್ರಕಾರ ಸರ್ವೆ ಆಗಿ 1,000ಕ್ಕೆ ಮೇಲ್ಪಟ್ಟು 1,300 ಹೊಸದಾಗಿ ಸರ್ವೆಯಲ್ಲಿ ಸೇರಿಸಿ ಎನ್ಕ್ರೋಚ್ಮೆಂಟ್ ಸಂಖ್ಯೆ 4,300 ಅಷ್ಟು ಆಯಿತು. 4,300 ಆಯಿತು. ಈಗಾಗಲೇ ಅದರಲ್ಲಿ 2,800 ಇತ್ಯಾದಿ ತೆಗೆದಿದ್ದೀವಿ ನಾವು. 1,640 ಈಗ ರಿಮೈನಿಂಗ್ ಇದೆ. 200 ಕೇಸಸ್ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಇವೆ. ಸೊ ಆ 200 ಕೇಸಸ್ ಮತ್ತು 200 ಕೇಸಸ್ ಮತ್ತು 1,650 ನಮ್ಮ ಹತ್ರ ತಗೊಂಡ್ರೆ 1,850 ಒಟ್ಟು ಪ್ರಕರಣಗಳು ಇನ್ನೂ ಒತ್ತುವರಿ ನಾವು ತೆಗೆಯಬೇಕಾಗಿರುತ್ತೆ. ಇದರಲ್ಲಿ ಹಳೆ ಒತ್ತುವರಿ ಏನಿದೆ ಅರೌಂಡ್ 400 ಆಡ್ ಇದೆ. 1,000 ಆಡ್ ನಮ್ಮದು ಹೊಸ ಎನ್ಕ್ರೋಚ್ಮೆಂಟ್ ಇದೆ. ಆ ಹೊಸ ಎನ್ಕ್ರೋಚ್ಮೆಂಟ್ ಸರ್ವೆ ಮಾಡ್ಲಿಕ್ಕೆ ಹೋದಾಗ ಅಷ್ಟು ಎನ್ಕ್ರೋಚ್ಮೆಂಟ್ ಇಲ್ಲ ಕೂಡ ಸರ್ವೆ ಡಿಪಾರ್ಟ್ಮೆಂಟ್ ಅದು ರಿಪೋರ್ಟ್ ಕೊಡ್ತಾ ಇದ್ದಾರೆ. ಈಗ ತಮ್ಗೆ ಗೊತ್ತಿದ್ದ ಹಾಗೆ ಎನ್ಕ್ರೋಚ್ಮೆಂಟ್ ರಿಮೂವ್ ಮಾಡಬೇಕಾದ್ರೆ ನಾಲೆ ಮೇಲೆ ಇರ್ತಕ್ಕಂಥ ಎನ್ಕ್ರೋಚ್ಮೆಂಟ್ಗಳಿಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಕೊನೆಯ ಆದೇಶ ಕೊಟ್ಟ ಮೇಲೆ ನಮಗೆ ಡೈರೆಕ್ಟ್ ಮಾಡ್ತಾರೆ ತೆಗೆಯಲಿಕ್ಕೆ. ಅಂಥ ಪರಿಸ್ಥಿತಿಯಲ್ಲಿ ಈ ನಮ್ಮ ರಾಜಕಾಲುವೆಯಲ್ಲಿ ಇರ್ತಕ್ಕಂಥ 1,650 ಪ್ರಕರಣಗಳಲ್ಲಿ 150 ಪ್ರಕರಣ ಅಷ್ಟು BBMP ಹತ್ರ ಫೈನಲ್ ತೆಗೆಯಲಿಕ್ಕೆ ಬಂದಿದೆ. ಆ 150ನಲ್ಲಿಯೂ ಕೂಡ ಸುಮಾರು 100ರಷ್ಟು ಪಥ ಬದಲಾವಣೆ ಆಗಿ 20-30 ವರ್ಷ ಆಗಿದೆ. ಇದಕ್ಕಾಗಿ ಕೋರ್ಟ್ಗೆ ನಾವು ಡೈರೆಕ್ಟಾಗಿ ಸಬ್ಮಿಟ್ ಮಾಡ್ತಾ ಇದ್ದೀವಿ. ಉಳಿದು 70 ಕೇಸಸ್ ಏನಿದೆ ಮಹಾದೇವಪುರದಲ್ಲಿ ಇದೆ, ಅದು ತೆಗೆಯಲಿಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತ ಕಟ್ಟುನಿಟ್ಟುವಾಗಿ ಹೇಳಿದ್ದೀವಿ. ಉಳಿದು ಏನಿದೆ ಅಂದರೆ 1,650ನಲ್ಲಿ 150 ತೆಗೆದರೆ 1,500 ಬರೀ ರೆವೆನ್ಯೂ ಡಿಪಾರ್ಟ್ಮೆಂಟ್ ಹತ್ರನೇ ಪೆಂಡಿಂಗ್ ಇದೆ. ಸರ್ವೆಗಾಗಿ ಅರೌಂಡ್ 889 ಅಂದರೆ ಲೆಟ್ ಅಸ್ ಸೇ 900 ಪೆಂಡಿಂಗ್ ವಿತ್ ದ ಸರ್ವೆ ಡಿಪಾರ್ಟ್ಮೆಂಟ್. ರಿಮೈನಿಂಗ್ 500-600 ಆರ್ ಪೆಂಡಿಂಗ್ ವಿತ್ ದ ರೆವೆನ್ಯೂ ಡಿಪಾರ್ಟ್ಮೆಂಟ್ ಟು ಪಾಸ್ ಆರ್ಡರ್ಸ್. ಇವತ್ತು ಸಭೆಯಲ್ಲಿ ಸರ್ವೆ ಡಿಪಾರ್ಟ್ಮೆಂಟ್ಗೆ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಕಮಿಷನರ್ ಸರ್ವೆ ಸೆಟಲ್ಮೆಂಟ್ ಬಂದು ಈ ಎಲ್ಲ ರಿಪೋರ್ಟ್ಸ್ ಏನಿದೆ 5ನೇ ತಾರೀಕು ಆಗಸ್ಟ್ಗೆ, ಅಂದರೆ ಕೆಲವು ಹಂತವಾಗಿ 31 ಜುಲೈ, 3 ಆಗಸ್ಟ್, 5 ಆಗಸ್ಟ್ ಒಳಗಾಗಿ ಎಲ್ಲ ಅವ್ರ ಹತ್ರ ಇರ್ತಕ್ಕಂಥ 900 ಕೇಸಸ್ ಏನಿದೆ ಅದು ನಾವು ತಹಸೀಲ್ದಾರ್ ಕೊಟ್ಬಿಡ್ತೀವಿ. ತಹಸೀಲ್ದಾರ್ ಕಡೆಯಿಂದ ನಮ್ಮ ಇಬ್ಬರು ಸ್ಪೆಷಲ್ ಜಿಲ್ಲಾಧಿಕಾರಿ ಇದ್ದಾರೆ, ಅವರಿಗೆ 1 ವಾರ ಒಳಗಾಗಿ ಹೋಗ್ಬಿಡುತ್ತೆ. ಅವ್ರ ಹತ್ರ ಈಗಾಗಲೇ ಇರ್ತಕ್ಕಂಥ 600 ಪ್ರಕರಣಗಳು ಪ್ಲಸ್ ಈ ಎಲ್ಲ ಬಂದು ಅವ್ರ ಹತ್ರ ಪೆಂಡಿಂಗ್ ಆಗಿಬಿಡುತ್ತೆ. ಆಗ ಜಿಲ್ಲಾಧಿಕಾರಿಗಳಿಗೆ ಜವಾಬ್ದಾರಿ ಇರುತ್ತದೆ ಆರ್ಡರ್ ಇಶ್ಯೂ ಮಾಡಲಿಕ್ಕೆ. ಇದುವರೆಗೂ ಅವರು ಒಂದೂ ಆರ್ಡರ್ ಇಶ್ಯೂ ಮಾಡಿಲ್ಲ. ಹೀಗಾಗಿ ಅವರಿಗೆ ಕೂಡ ಕಟ್ಟುನಿಟ್ಟಾಗಿ ಜವಾಬ್ದಾರಿ ಕೊಡಲಾಗಿದೆ. ಮುಂದೆ 3ನೇ ತಾರೀಕು ಆಗಸ್ಟ್ಗೆ ನೆಕ್ಸ್ಟ್ ಸ್ಯಾಟರ್ಡೇಗೆ ನಮ್ಮ ಜಿಲ್ಲಾಧಿಕಾರಿ ಅವರು ಇವತ್ತು ಏನು ಹೇಳಿದ್ದಾರೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅವರು ಆ ಪ್ರಕಾರ ಮೀಟಿಂಗ್ ಮಾಡಿಕೊಂಡು ನಮಗೆ ರಿಪೋರ್ಟ್ ಕೊಡ್ತಾರೆ. ಮುಂದೆ ಆ ಪ್ರಕಾರ ಕ್ರಮ ಕೈಗೊಳ್ಳುತ್ತೆ. ನಮ್ಮ ಶುರು ಅಂದರೆ ನಮ್ಮ ಹತ್ರ 144 ಮಾತ್ರ ಆದೇಶ ಇದೆ. ಅದರಲ್ಲಿ ನಾವು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ನೀಡ್ತಾ ಇದ್ದೀವಿ. ಆಗಲೇ ಪಥ ಬದಲಾವಣೆಯಾಗಿ ನಮ್ಮ ನೀರು ಹರಿವಿಕೆಗೆ ತೊಂದರೆ ಇಲ್ಲ. ಜಿಲ್ಲಾಧಿಕಾರಿಗಳಿಗೆ ಲ್ಯಾಂಡ್ ಗ್ರ್ಯಾಬಿಂಗ್ ಕೋರ್ಟ್ಗೆ ದಾಖಲು ಮಾಡಿಸ್ಬೇಕು ಪ್ರಕರಣಗಳು, ಅಥವಾ ಅವರು ಹೇಗೆ ರೆಗ್ಯುಲರೈಸ್ ಮಾಡ್ತಾರೆ ಮಾಡಿಕೊಳ್ಳ್ರಿ. ಅಲ್ಲಿ ಕೆಲವು ಸುಮಾರು ರೋಡ್ಗಳು ಇದೆ, ಅಲ್ಲಿ ಸಾರ್ವಜನಿಕ ರೋಡ್ಗಳು, ಸಾರ್ವಜನಿಕ ನಾಲಗಳೂ ಇದೆ. ಸೊ ಹೀಗಾಗಿ ಅದಕ್ಕೆ ಸ್ವಲ್ಪ 50% ಅಷ್ಟು ಏನಿಲ್ಲ. 50% ಎಷ್ಟು ಅಂದರೆ 70 ಕೇಸಸ್ನಲ್ಲಿ ಮಹಾದೇವಪುರದಲ್ಲಿ ಇಮಿಡಿಯೇಟ್ಲಿ ಈ ವಾರದ ಒಳಗಾಗಿಯೇ ಹೊಡೆಯಿರಿ ಅಂತ ಹೇಳಿದ್ದೀನಿ.